28, 29ರಂದು ಕೊಪ್ಪಳ ಹಾಗೂ ವಿಜಯನಗರದಲ್ಲಿ ಅಲೆಮಾರಿಗಳ ಅಬ್ಬರದ ಪ್ರಚಾರ. ಅಲೆಮಾರಿಗಳ ಅಬ್ಬರದ ಹೋರಾಟ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ಅಲೆಮಾರಿ ಜನಗಳು ಮಳೆಗೆ ಬಗ್ಗದೆ ಜಗ್ಗದೆ ವರ್ಣನ ಹಬ್ಬರದಲ್ಲೂ ಕೂಡ ಅಲೆಮಾರಿಗಳ ಹಬ್ಬರ. ವರ್ಣನ ಹಬ್ಬರಕ್ಕೆ ನಲುಗದೆ ವರ್ಣನ ಆರ್ಭಟದಲ್ಲಿ ಅಲೆಮಾರಿಗಳು ಅಬ್ಬರಿಸಿ ಬೊಬ್ಬಿರಿದರು. ಕೊಪ್ಪಳ ಹಾಗೂ ವಿಜಯನಗರ ಜಿಲ್ಲೆಯ ಅಲೆಮಾರಿಗಳು ಈ ಅಲೆಮಾರಿಗಳ ಭಿಕ್ಷಾಟನೆ ಕಾಯ್ದೆ ತಂದು ಭಿಕ್ಷಾಟನೆ ಕಸಿದುಕೊಂಡ್ರಿ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ತಂದು ಇವರ ಒಂದು ಕಾಡಿನ ಪ್ರಾಣಿಗಳನ್ನು ಭಕ್ಷಣೆ ಮಾಡ್ತಿದ್ರು, ಅದನ್ನು ಕಸಿದುಕೊಂಡ್ರಿ. ನಂತರ ಇವರ ಒಂದು ಮೀಸಲಾತಿ ಕಸಿದುಕೊಂಡು ಈಗ ರೋಡ್ ಅಲಿಯುವಂತೆ ಮಾಡಿದ್ದೀರಿ. ಮುಖ್ಯಮಂತ್ರಿಗಳೇ, ಇದು ತಮಗೆ ನ್ಯಾಯಯುತವಾದ ನಿರ್ಣಯವೇ? ಒಂದು ಸಾರಿ ಯೋಚಿಸಿ ನೋಡಿ. ಇವರು ಬೇರೆಯವರು ತಿಂದು ಬಿಟ್ಟ ಎಂಜಲ ತೆಗೆದುಕೊಂಡು ತಿಂತಾ ಇದ್ದಾರೆ, ಅವರ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇಂಥ ಒಂದು ಎಂಜಲವನ್ನು ಇನ್ನೊಂದು ಸಮುದಾಯಕ್ಕೆ ಕೊಡ್ತಾ ಇದ್ದೀರ ಅಂದಮೇಲೆ ಇಲ್ಲಿಗೆ ಸುಮಾರು ಸ್ವಾತಂತ್ರ್ಯ ಬಂದು 80 ವರ್ಷಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳೇ, 80 ವರ್ಷಗಳು. ಇದು ದಯಮಾಡಿ ನ್ಯಾಷನಲ್ ಮೀಡಿಯಾಗಳು ಇದನ್ನು ಹೈಲೈಟ್ ಮಾಡಬೇಕು, ವಿದೇಶಗಳು ಇದನ್ನು ಗಮನಿಸಬೇಕು. ದಯಮಾಡಿ ಮೀಡಿಯಾದವರು ಯಾವುದ್ಯಾವುದೋ ತೋರಿಸುವ ಬದಲು ಹಸಿದುಕೊಂಡವರ ಹಸಿವಿನಿಂದಿರುವಂಥ ಅಲೆಮಾರಿಗಳು, ಹಸಿದುಕೊಂಡವರ ಮಕ್ಕಳ ಗೋಳಾಟ ಇದನ್ನೆಲ್ಲ ತೋರಿಸಿದರೆ ತಮ್ಮ ಮಕ್ಕಳಿಗೆ ಭಗವಂತ ಆಶೀರ್ವಾದಿಸ್ತಾನೆ. ದಯಮಾಡಿ ಮೀಡಿಯಾಗಳಿರೋದು ಮಾತ್ರ ದೊಡ್ಡವರಿಗೆ, ಹಣವಂತರಿಗೆ, ಬಲವಂತರಿಗೆ ಅಲ್ಲ. ಇಂಥ ಒಂದು ಅಲೆಮಾರಿಗಳು ನಂತರ ಹಸಿವಿನಿಂದ ಬಳಲುವಂಥ ಅಲೆಮಾರಿಗಳ ಕೂಗನ್ನು ವಿದೇಶಕ್ಕೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಒಂದು ಹೋರಾಟಗಳು ಮುಟ್ಟಬೇಕನ್ನೋದು ನಮ್ಮ ಒಂದು ಚಾನೆಲಿನ ಆಶಯ ಆಗಿದೆ. ಈ ಒಂದು ಅನ್ಯಾಯ ನ್ಯಾಷನಲ್ ಮೀಡಿಯಾಗಳಲ್ಲಿ ಪ್ರಚಾರವಾಗಬೇಕು. ದಯವಿಟ್ಟು ನ್ಯಾಷನಲ್ ಮೀಡಿಯಾಗಳು ಇತ್ತ ಕಡೆ ಗಮನ ಕೊಡಬೇಕು. ಸುಮಾರು 80 ವರ್ಷಗಳಿಂದ 59 ಸಮುದಾಯಗಳು ನ್ಯಾಯ ಸಿಗದೆ ಅನ್ಯಾಯಕ್ಕೆ ಒಳಗಾಗಿ ಇದುವರೆಗೆ ಇವರಿಗೆ ಇರುವಂಥ ಮೀಸಲಾತಿ ಯಾವ ಸಮುದಾಯಗಳು ತೆಗೆದುಕೊಂಡವು, ಯಾವ ಸಮುದಾಯದವರು ತಿಂದರು, ಇದನ್ನೆಲ್ಲ ದಯಮಾಡಿ ಎಳೆಯಾಗಿ ಇತರೆ ಮಾಧ್ಯಮಗಳು ನಂತರ ನ್ಯಾಷನಲ್ ಮೀಡಿಯಾಗಳು ಕೂಡ ಬಿಚ್ಚಿಡಬೇಕು. ಇಂಥ ಒಂದು ಸಮುದಾಯಗಳ ಕೂಗು ದೇಶ ವಿದೇಶಗಳಲ್ಲಿ ಕೇಳಿಸಬೇಕು ಅನ್ನೋದೇ ನಮ್ಮ ಒಂದು ಚಾನೆಲಿನ ವ್ಯವಸ್ಥೆಯಾಗಿದೆ. ದಯವಿಟ್ಟು ಈ ಕಡೆ ಮಾಧ್ಯಮಗಳೆಲ್ಲ ಗಮನಿಸ್ತಾರೆ ಅಂತ ಕೇಳ್ಕೊಳ್ತಾ ಮುಂದೆ ಈ ಹೋರಾಟ ನೋಡೋಣ. ಸನ್ಮಾನ್ಯ ಸಣ್ಣ ಮಾರಪ್ಪ ಸರ್, ರಾಜ್ಯ ಅಧ್ಯಕ್ಷರು, ಬುಡಗಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು, ಇವರ ನೇತೃತ್ವದಲ್ಲಿ ನಡೆದಂತ ಈ ಹೋರಾಟವನ್ನು ಹೇಗಿತ್ತು ಅನ್ನೋದು ನೋಡೋಣ. ಆ ವರದಿ ಗಾಳಿಗೆ ತೂರಿ ಆ ವರದಿಗೆ ಬೆಂಕಿ ಹಚ್ಚಿ ಸುಮಾರು 106 ಕೋಟಿ ಖರ್ಚು ಮಾಡಿದ್ದನ್ನ ವರದಿನೂ ತಗೊಳ್ಳಾರ್ದನೆ ಇವರು ಕ್ಯಾಬಿನೆಟ್ ಅನ್ನು ಮಾಡಿಕೊಂಡು ಇವರ ಕುತಂತ್ರ ಬುದ್ಧಿ, ಇವರ ಸೇರು ಉಳಿಸಿಕೊಳ್ಳೋದಕ್ಕೋಸ್ಕರ, ಸಿಎಂ ಕುರ್ಚಿ ಗಟ್ಟಿ ಮಾಡೋದಕ್ಕೋಸ್ಕರ ಬಲಾಢ್ಯ ಸಮುದಾಯಗಳನ್ನ ಮಾತು ಕೇಳಿ, ಮೊನ್ನೆ ಶಿವರಾಜ್ ತಂಗಡಿ ಒಬ್ಬ ಮಾತು ಕೇಳಿ ನಮ್ಮನ್ನು ಅಲೆಮಾರಿಗಳಿಗೆ ಸಂಪೂರ್ಣವಾಗಿ ಸಾಯಿಸಿ ನಮ್ಮ ಮರಣ ಹೊಂದಿದ್ದಾರೆ. ಇವತ್ತು ನಮ್ಮ ಮರಣ ಶಾಸನ ಬರೆದಿದ್ದು ಸತ್ಯ, ನಮ್ಮ ಹಿರಿಯರು ಹೇಳ್ದಂಗೆ. ಅದಕ್ಕಾಗಿ ನಾವು ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಪರ್ಸೆಂಟ್ ನಮ್ಮ ಒಳ ಮೀಸಲಾತಿ 1% ನಮ್ಮ 1% ಕೊಡೋ ತಗನ್ನ ನಾವು ರಾಜ್ಯಕ್ಕೆ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಿರಂತರ ಧರಣಿ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡ್ತಾ ಇದ್ದೀವಿ ಬಂದಿಲ್ಲ. ಹಾಗಾಗಿ ಮಾಧ್ಯಮದವರಿಗೆ ಹೇಳೋದಿಷ್ಟೇ, ನಮ್ಮ ಒಳ ಮೀಸಲಾತಿ 1% ಅನ್ನು ನಮಗೆ ಬೇಕು. 1% ಅನ್ನು ಕೊಟ್ಟಿಲ್ಲ ಅಂದ್ರೆ ತಾವು ಅಲೆಮಾರಿಗಳಾಗಿ ಭಿಕ್ಷೆ ಬೇಡೋದಕ್ಕೆ ತಾವು ಅನುಮತಿ ಕೊಡಿ, ನಮಗೆ ಭೇಟಿ ಆಡೋದಕ್ಕೆ ಅನುಮತಿ ಕೊಡಿ. ಅದು ನಮ್ಮ ಜಾತಿ ಪ್ರಮಾಣಪತ್ರ ಹೆಂಗ್ ಕೊಡ್ತಿರೋ ಅದೇ ರೀತಿ ನಮಗೆ ಭಿಕ್ಷೆ ಬೇಡೋದಕ್ಕೆ ಜಾತಿ ಪ್ರಮಾಣಪತ್ರ ಕೊಡಂಗೆ ನಮಗೆ ಕೊಡಬೇಕು. ಯಾಕಂದ್ರೆ ನೀವು ಯಾವ ದೇಶ ಯಾವ ರಾಜ್ಯದಲ್ಲಿ ಕಸ್ಕೊಂಡಿಲ್ಲ ಅಲೆಮಾರಿಗಳದು. ಇವತ್ತು ಸಾಮಾಜಿಕವಾಗಿ ನ್ಯಾಯವಾಗಿ ಇವತ್ತು ಸಂವಿಧಾನ ಉಲ್ಲಂಘನೆ ಮಾಡಿದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬರೆದಂತ ಅದನ್ನ ವರದಿನ ತಗೊಂಡ ಉಲ್ಲಂಘನೆ ಮಾಡಿದ್ರೆ ಈ ದೇಶದ ಸಂವಿಧಾನ ನಿಮಗೆ ಯಾವತ್ತೂ ಕೂಡ ಸಂವಿಧಾನ ಪರವಾಗಿ ಇವತ್ತು ಸರ್ಕಾರಗಳು ಇಲ್ಲ. ಹಾಗಾಗಿ ಇವತ್ತು ಬಾಬಾ ಸಾಹೇಬರು ಕೊಟ್ಟ ಮೀಸಲಾತಿನ ನೀವು ಕಬಳಿಸಿ ಬಾಬಾ ಸಾಹೇಬರು ಕೊಟ್ಟ ಮೀಸಲಾತಿನ ನೀವು ವರದಿ ತಗೊಳ್ಳಿ. ಇವತ್ತು ನಮಗೆ ಆಗಿರುವ ಅನ್ಯಾಯದ ಬಗ್ಗೆ
ವಿಜಯನಗರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಬಾಬಾ ಸಾಹೇಬ್ರೆ ನಮಗೇನು ಧನ್ವಂತರಿ ದನಿ ಕೊಟ್ಟರು. ಹಾಗಾಗಿ ನಾವು ಇವತ್ತು ಮಹಾತ್ಮಾಗಾಂಧಿ ಸರ್ಕಲ್ನಿಂದ ನಾವು ಪುಣ್ಯಮೂರ್ತಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಶಾಂಬಾ ಸರ್ಕಲ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ವಾಪಸ್ ಧರಣಿ ಮಾಡ್ತೇವೆ. ಅಲ್ಲಿಗೆ ಸಾಹೇಬರು ಬಂದು ನಮ್ಮ ಮನವಿ ಸ್ವೀಕಾರ ಮಾಡ್ಕೋಬೇಕಂತೇಳಿ ಮುಖ್ಯಮಂತ್ರಿಗಳ ವರದಿ ಕೊಡ್ಬೇಕಂತೇಳಿ ನಾನು ಕೊಡ್ತೀನಿ. ಎಲ್ಲ ನಮ್ಮ ಹಿರಿಯ ನಾಯಕರಿಗೂ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಬೆಂಬಲ ನೀಡುತ್ತಿರುವ ಎಲ್ಲ ನನ್ನ ಪ್ರಗತಿಪರ ಚಿಂತಕರಿಗೂ ನಾನು ಅಭಿನಂದನೆ ಸಲ್ಲಿಸಿ ಆತ್ಮೀಯ ನನ್ನ ಅಲೆಮಾರಿ ಬಂಧುಗಳೇ ಎಲ್ಲರೂ ಕೂಡ ಶಾಂತಿಯುತವಾಗಿ ಎಲ್ಲರೂ ತಿಂದಿರಬೇಕಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಕೇಳಿಕೊಳ್ತಿದ್ದೇನೆ. ದಯಮಾಡಿ ಕುಂದಿರಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮುದಾಯಗಳು ಇವತ್ತು ಕೂಡ ಯಾವುದೋ ಜಾಗದಲ್ಲಿ ಆಳವಿದ್ದ ಮಂಟಪಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಜೀವನ ಮಾಡ್ತಾ ಇದ್ದೀವಿ. ಆದರೆ ಒಳ ಮೀಸಲಾತಿ ಹೋರಾಟದಲ್ಲಿ ಮತ್ತು ಗೋಲಿ ಲಂಬಾಣಿ ಕೊಚ್ಚ ಬರ್ಮ ಗಲಾಟೆ ಸಮುದಾಯಗಳಲ್ಲಿ ದೊಡ್ಡ ಗಲಾಟೆ ಸಮುದಾಯವೇ ಅವ್ರನ್ನ ಜಯಿಸದೆ ಗೋಲಿ ಲಂಬಾಣಿ ಕೊಚ್ಚರನ್ನು ಅವರ ತಾಳಲಾರ್ದನೆ ನಮ್ಮವರು ಒಳ ಮೀಸಲಾತಿ ಬೇಕಂತೇಳಿ ಹೋರಾಟ ಮಾಡಿದ್ರು. ಬಂಧುಗಳು ಇವತ್ತು 35 ವರ್ಷ ಹೋರಾಟ ಮಾಡಿದ್ರೆ ಕಳೆದ ವರ್ಷ ಆಗಸ್ಟ್ 1ನೇ ತಾರೀಕು 7 ಬೆಂಚಿನ ಪೀಠ ಸುಪ್ರೀಂ ಕೋರ್ಟ್ ಆದೇಶವನ್ನು ಸನ್ಮಾನ್ಯ ಚಂದ್ರಶೇಖರ್ ಸರ್ ಅವರು ಒಂದು ಆದೇಶ ಮಾಡ್ತಾರೆ. ಸ್ವಾಮಿ ಒಳ ಮೀಸಲಾತಿ ನಿಜವಾಗಲೂ ಅವಶ್ಯಕತೆ ಇದೆ. ಗಲಾಟೆ ಸಮುದಾಯಗಳ ಪಾಲಾಗ್ತಾ ಇದೆ. ದೀನ ದಲಿತರು ಮತ್ತು ಅಲೆಮಾರಿಗಳು ಮತ್ತು ಆದಿವಾಸಿಗಳು ಮತ್ತು ಬುಡಕಟ್ಟುಗಳಿಗೆ ನ್ಯಾಯ ಸಿಕ್ಕಿಲ್ಲ. ಹಂಗಾಗಿ ಇವರು ಆಯಾ ರಾಜ್ಯಕ್ಕೆ ತಕ್ಕಂತೆ ಜನಸಂಖ್ಯೆಯ ಆಧಾರದ ಮೇಲೆ ಇವರು ಮೀಸಲಾತಿ ಪಡ್ಬೋದು ಆಯಾ ರಾಜ್ಯ ಸರ್ಕಾರಗಳು ಅಂತೇಳಿ ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ. ಆದೇಶ ಮಾಡಿದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ದೀನ ದಲಿತರ ಪರವಾಗಿ, ಆದಿವಾಸಿಗಳ ಪರವಾಗಿ, ನಾನು ಸಾಮಾಜಿಕ ನ್ಯಾಯದ ಪರವಾಗಿ ನಾನು ಇದ್ದೀನಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು. ಮಾತು ಕೊಟ್ಟ ನಂತರ ಮತ್ತೆ ದಲಿತ ಪರ ಸಂಘಟನೆಗಳು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ, ನಾವು ಕೂಡಲೇ ನಮಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಮೊನ್ನೆ ತಾನೇ ಸನ್ಮಾನ್ಯ ಮತ್ತು ಎಜಿ ಸದಾಶಿವ ಆಯೋಗ ಇರ್ಬೋದು ಮತ್ತು ಮೊನ್ನೆ ತಾನೇ ಎಜಿ ಸದಾಶಿವ ಆಯೋಗ ಬರೆದಿರೋ ಮಾಡಿ ಈ ದೇಶದ ಈ ಅಲೆಮಾರಿಗಳಿರ್ಬೋದು, ಆದಿವಾಸಿಗಳಿರ್ಬೋದು, ಜನಸಂಖ್ಯೆಯ ಆಧಾರದ ಮೇಲೆ ಸಂಘಟಿಸಿ ಮಾತುಕೊಟ್ಟು ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಅಲೆಮಾರಿಗಳಿಗೆ 1% ಎ ಗ್ರೂಪ್ನಲ್ಲಿ ಮತ್ತು ಎಡಗೈ ಬಲಗೈ ಸಮಾಜ ಒಂದು 6-5 ಗೋಲಿ ಲಂಬಾಣಿ ಕೊಚ್ಚ ಕುಟುಂಬಕ್ಕೆ 4% ಅನ್ನು ಯಾವುದೇ ಕಮಿಷನ್ ಆಗಲಿ ಯಾವುದೇ ಆಯೋಗ ಆಗಲಿ ಇಂಥ ಸ್ಪಷ್ಟವಾಗಿ ಬರೆದಿದ್ದಂದ್ರೆ ನಾಗಮೋಹನ್ ದಾಸ್ ಅವರು ನಾವು ಒಪ್ಪಬೇಕು. ಬರೆದ್ರೆ 19ನೇ ತಾರೀಕಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 11ನೇ ತಾರೀಕು ವರದಿ ಕೊಡ್ತಾರೆ. 19ನೇ ತಾರೀಕು ಕ್ಯಾಬಿನೆಟ್ ಕರಿತೀವಿ. 19ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನಾವು ಆಶಾಭಾವ ವ್ಯಕ್ತಪಡಿಸಿದ್ವಿ. ನಮಗೆ ಅಲೆಮಾರಿಗೆ ಅನ್ಯಾಯ ಆಗಿತ್ತು. ಈ ಒಂದು
20% ಆದ್ರೆ ನಮಗೆ ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾರು? ನಾಗಮೋಹನ್ ದಾಸ್ ಅವರು. ಅದ್ರ ಪ್ರಕಾರ ಕಾಲ ಹಿಡ್ಕೊಂಡು ಸ್ವಾಮಿ ನಾವು 80 ವರ್ಷ ಆದ್ರೂ ಸುತ್ತ ನಾವು ಬೀದಿಯಲ್ಲಿ ಟೆಂಟಲ್ಲಿದ್ದೀವಿ. ನಮ್ಗೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. ನಾವು ಇವತ್ತಿಗೂ ಭಿಕ್ಷೆ ಬೇಡಿ ಬದುಕ್ತಾ ಇದೀವಿ. ನಾವು ಇವತ್ತಿಗೂ ಚಾಟಿಯಿಂದ ಬಿಡ್ಕೊಂಡು ನಮ್ಮ ಸುಂದರ ಸಮಾಜ ರಕ್ತ ಸೇರಿಸಿ ಒಂದು ತುತ್ತನ್ನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ನಮಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿದಾಗ ಸಿಎಂ ಹೇಳ್ತಾರೆ, ಇವತ್ತು ನಾವು ಸಿಎಂನ ಅನ್ನರಾಮ ಅಂತ ಕರೆದಿವಿ, ಭಾಗ್ಯರಾಮ ಅಂತ ಕರೆದಿವಿ, ಭಾಗ್ಯದಾತ ಅಂತ ಕರೆದಿವಿ. ಆದ್ರೆ ಸಿಎಂ ನಮ್ಮ ಮುಂದೆ ಏನ್ ಹೇಳ್ತಾನೆ ಗೊತ್ತಾ? ನೋಡ್ರಿ, ಶಿವರಾಜ್ ಸಂಗಡಿಗೆ ನಾವು ಒಪ್ತಾರೆ ಯಾರ್ರಿ? ಶಿವರಾಜ್ ಸಂಗಡ ಮಾತು ಯಾಕೆ ಹೇಳ್ತೀವಿ? ನಾವು ಜನಗಳ ಎಲೆಕ್ಷನ್ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಬಂದ್ರೆ ನಮ್ಗೆ ಅನ್ನ ಕೊಡ್ತಾನಂತ ಹೇಳಿದ್ವಿ. ಇವತ್ತು ನಮಗೆ ಅನ್ನ ಕೊಡೋದು ಬಿಟ್ಟು ಮಣ್ಣು ಕೊಟ್ಟೆ ಅಲೆಮಾರಿಗಳಿಗೆ. ಹಾಗಾದ್ರೆ ಯಾವ್ದಾದ್ರೆ ಯಾವ ರಾಜ್ಯ ಇದ್ರೆ ಕರ್ನಾಟಕ ರಾಜ್ಯ ಇದ್ರೆ ಇವತ್ತು ಅಲೆಮಾರಿಗಳಿಗೆ ಅನ್ಯಾಯ ಮಾಡುವಂತ ರಾಜ್ಯ ಯಾವ್ದಾದಿಲ್ಲ, ಅದು ಕರ್ನಾಟಕ ರಾಜ್ಯ. ಹಾಗಾಗಿ ಸಿಎಂ ಹೇಳ್ತಾನೆ, ನಾನು ಏನೇ ಬದಲಾವಣೆ ಆಗೋದಿಲ್ಲ. ಇವತ್ತು ಮಕ್ಕಳಾಗಲಿ, ನಮ್ಮಲ್ಲಿರ್ತಕ್ಕಂಥ ವಿದ್ಯಾವಂತರಾಗಲಿ, ಒಂದು ನೌಕರರಾಗಲಿ ಯಾವುದೇ ಒಂದು ಬಲಕ್ಕೆ ರೂಪದಿಂದ ಅವರ ಅಭಿವೃದ್ಧಿ ಹೊಂದಿಲ್ಲ. ಜೋಳಿಗೆ ಹಾಕಿಕೊಂಡು ಬೇಡಿಕೆಂದು ತಿಂತಾನೆ ಇದ್ದಾರೆ. ಇವತ್ತು ಎಷ್ಟೋ ವರ್ಷಗಳಿಂದ ಇನ್ನೂ ಆದ್ರೂ ಕೂಡ ಭಿಕ್ಷೆ ಬೇಡ್ತಾನೆ ಇದ್ದಾರೆ. ಇನ್ನ ಇವರು ಭಿಕ್ಷೆ ಬೇಡಿ ಅಂತಂದರೆ ಬೇಕು ಅಂತಲೇ ಸಿದ್ದರಾಮಯ್ಯರವರು ನಮಗೆ ಬಹಳ ಅನ್ಯಾಯವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ಯಾರಿಗೆ ಇದು ಸಿಗಬಾರದು, ಮುಂದೆ ಇವರೆಲ್ಲ ನ್ಯಾಯಾಲಯಕ್ಕೆ ಹೋಗಬೇಕು, ಎಲ್ಲವೂ ನಿಲ್ಲಬೇಕು ಅಂತೇಳಿ ತಮ್ಮ ತೋಳಿಕ್ಕಾಗಿ ತಮ್ಮ ಒಂದು